ಮುಂಗಾರು ಮಳೆಯನ್ನು ನಂಬಿರ್ತಕ್ಕಂತಹ ರೈತರಿಗೆ ಇದೀಗ ಆಘಾತಕಾರಿಯಾಗಿರ್ತಕ್ಕಂಥ ಒಂದು ಸುದ್ದಿ ಆದರೆ ಹೊರಬಂದಿದೆ. ಹವಾಮಾನ ಇಲಾಖೆ ಕಡೆಯಿಂದ 2026ರ ಮುಂಗಾರು ಮಳೆಗೆ ಸಂಬಂಧಪಟ್ಟಂತೆ. ಸೊ ಹಾಗಿದ್ರೆ ಬನ್ನಿ ಇದರ ಬಗ್ಗೆ ಸಂಪೂರ್ಣವಾಗಿ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, 2026ರಲ್ಲಿ ಬರಲಿರುವ ಮುಂಗಾರು ಮಳೆಗೆ ಇದೀಗ ಹವಾಮಾನ ಇಲಾಖೆ ಕಡೆಯಿಂದ ನೀಡಿರ್ತಕ್ಕಂತಹ ಸ್ಪಷ್ಟನೆ ಏನು ಅಂತಂತಂದ್ರೆ, ಈ ಒಂದು ಮುಂಗಾರು ಮಳೆ ಅಂತಂದರೆ ಇನ್ನೇನು ಬರ್ತಕ್ಕಂತಹ ಮುಂಗಾರು ಮಳೆ ಇದೆಯಲ್ಲ ಇದೇ ಜೂನ್ ತಿಂಗಳಲ್ಲಿ, ಸೊ ಈ ಒಂದು ಮುಂಗಾರು ಮಳೆ ಅತಿ ಒಣ ಮುಂಗಾರು ಮಳೆಯಾಗಲಿದೆ ಅಂತ ಹೇಳಿ ಮಾಹಿತಿಯನ್ನಾದರೆ ತಿಳಿಸಿರ್ತಕ್ಕಂಥದ್ದು. ಕಳೆದ 11 ವರ್ಷದಲ್ಲಿ ಯಾವತ್ತೂ ಅಂತಂದರೆ ಯಾವ ಬಾರಿನೂ ಸಹ ಇಷ್ಟು ಒಣ ಮುಂಗಾರು ಬರೋದಿಲ್ಲ. ಸೊ ಅಷ್ಟು ಒಣ ಮುಂಗಾರು ಈ ಬಾರಿ 2026ರಲ್ಲಿ ಬರಲಿದೆ ಅಂತ ಹೇಳಿ ಹವಾಮಾನ ಇಲಾಖೆ ಕಡೆಯಿಂದ ಮಾಹಿತಿಯನ್ನಾದರೆ ತಿಳಿಸಲಾಗಿದೆ. ಸೊ ಜೊತೆಗೆ ಇದೇ ಒಂದು ಒಣ ಮುಂಗಾರು ಬೀಳಲಿದೆ ಅಲ್ವಾ ಈ ಬಾರಿ, ಇದು ಇದೇ ಜೂನ್ ತಿಂಗಳಿಂದ ಸೆಪ್ಟೆಂಬರ್ ತಿಂಗಳಿನವರೆಗೂ ಸಹ ಇರಲಿದೆ ಅಂತ ಹೇಳಿ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು. ಈಶಾನ್ಯ ಭಾಗ ಹೊರತುಪಡಿಸಿ ಎಲ್ಲೆಡೆ ಕಡಿಮೆ ಮಳೆಯಾಗ್ತಕ್ಕಂತಹ ಸಾಧ್ಯತೆಗಳಿವೆ ಅಂತ ಹೇಳಿ ಸಹ ಇದೀಗ ಹವಾಮಾನ ಇಲಾಖೆ ಕಡೆಯಿಂದ ಮಾಹಿತಿಯನ್ನು ತಿಳಿಸಲಾಗಿದೆ. ಜೊತೆಗೆ ಕೃಷಿ ಚಟುವಟಿಕೆಗಳಿಗೆ ಇದೀಗ ಒಣ ಮುಂಗಾರು ಮಳೆಯ ಮೂಲಕ ತೊಂದರೆ ಉಂಟಾಗ್ತಕ್ಕಂತಹ ಸಾಧ್ಯತೆಗಳಿವೆ ಅಂತ ಹೇಳಿ ಸಹ ಇದೀಗ ಹವಾಮಾನ ಇಲಾಖೆ ಕಡೆಯಿಂದ ಮಾಹಿತಿಯನ್ನು ತಿಳಿಸಲಾಗಿದೆ. ಓಕೆನಾ. ಸೊ ರಾಜ್ಯಾದ್ಯಂತ 60% ಅಷ್ಟು ರೈತರು ಮಳೆಯನ್ನು ನಂಬಿಕೊಂಡಿನೇ ಅವರು ಕೃಷಿಯನ್ನು ಮಾಡ್ತಕ್ಕಂಥದ್ದು. ಆ ಕಾರಣದಿಂದಾಗಿ ಈ ಬಾರಿ ಕಳೆದ 11 ವರ್ಷದಲ್ಲಿ ಯಾವತ್ತೂ ಇಷ್ಟು ಒಣ ಮುಂಗಾರು ಇರೋದಿಲ್ಲ. ಅಷ್ಟು ಒಣ ಮುಂಗಾರು ಈ ಬಾರಿ ಬೀಳಲಿದೆ. ಓಕೆನಾ. ಸೊ ಅಂತ ಹೇಳಿದೀಗ ಹವಾಮಾನ ಇಲಾಖೆ ಕಡೆಯಿಂದ ಈ ಒಂದು ಸ್ಫೋಟಕ ವರದಿಯನ್ನು ನೀಡಲಾಗಿದೆ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೇನೆ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.